ಕೂಡ ಇವತ್ತಿನವರೆಗೂ ಕೂಡ ಧಾರವಾಡ ಬಿಜಾಪುರದಲ್ಲಿ ಸುಮಾರು 50-60 ಸಾವಿರ ಜನ ಸೇರ್ತಾರೆ ವಿದ್ಯಾರ್ಥಿಗಳು. ನಮಗೆ ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ಕೊಡಿಸಿ, ಯಾವುದೇ ಸರ್ಕಾರದ ಹುದ್ದೆ ಒಂದು ಫಿಲಪ್ ಮಾಡ್ತಾನೆ ಇಲ್ಲ. 2.5 ವರ್ಷದಲ್ಲಿ ಯಾವುದು ಫಿಲಪ್ ಮಾಡ್ತಾ ಇಲ್ಲ. ಕೇಳಿದ್ರೆ ರಿಸರ್ವೇಶನ್ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಬೀದಿಗಿಳಿದ್ದಾರೆ. ಮೊನ್ನೆ ಅಧ್ಯಕ್ಷ ಒಂದೇ ನಿಮಿಷ, ಅವರು ಇಲ್ಲಿ ನಮ್ಮ ಅಧಿವೇಶನ ನಡೆಯುವ ಮುಂಭಾಗದಲ್ಲಿ ಪೊಲೀಸರಿಗೆ ಅನುಮತಿ ಕೇಳಿದ್ರೆ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ. ಅವರು 30-40 ಸಾವಿರ ಜನ ಸೇರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಪ್ರತಿಭಟನೆ ಮಾಡೋ ಅಂತೂ ಹಕ್ಕೂ ಇಲ್ಲ. ಈಗ ನಾವು ಅಧಿವೇಶನದಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂದ್ರೆ ಪ್ರತಿನಿತ್ಯ ಅವರು 1 ತಿಂಗಳಿಂದ ಧರಣಿ ಮಾಡ್ತಾ ಇದ್ದಾರೆ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ವಿದ್ಯಾರ್ಥಿಗಳು. ನಾಳೆ ವಿಕೋಪಕ್ಕೆ ಹೋಗ್ಬಿಟ್ರೆ ಏನಾದ್ರು ಇದನ್ನ ಸರ್ಕಾರಕ್ಕೆ ನಾಳೆ ಸಮಸ್ಯೆ ಆಗ್ತೈತೆ. ಅದರಿಂದ ಇದಕ್ಕೆ ನಾವು ಇಂಪಾರ್ಟೆಂಟ್ ಇರೋದ್ರಿಂದ ಚರ್ಚೆ ಮಾಡಿ. ಈಗ ಹೈಕೋರ್ಟ್ ಅಲ್ಲಿ ಬಂದಿದೆ. ಹೌದು ಅಲ್ಲ, ಒಂದು ನಿಮಿಷ, ಜಡ್ಜು ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಕರ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಿದ್ದು ಅದಾದ್ರೂ ಮಾಡಿದೀವಿ. ಈಗ ಒಂದು ಇದಾಗ ಬರೋದಿಲ್ಲ ಮತ್ತೆ ಬಿಡ್ಬೇಕಾ ತಮಗ್ ಬಿಟ್ಟಿದ್ದು. ಆದ್ರೆ ಅವ್ರು ಹೇಳಿರೋ ಸಮಸ್ಯೆ ಸರ್ಕಾರದ ಗಮನದಲ್ಲಿದೆ. ಆಂತರಿಕ ಮೀಸಲಾತಿಯಿಂದ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿರೋದು ನಿಜ. ಆದ್ರೆ ಅದನ್ನ ಪರಿಹರಿಸೋದಕ್ಕೆ ಸರ್ಕಾರ 100ಕ್ಕೆ 100 ಆಸಕ್ತಿಯನ್ನ ಹೊಂದಿದೆ. ಎಲ್ಲಾ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆಗ್ಬೇಕಾಗಿದೆ. ಅದಕ್ಕೆ ಕಾನೂನಲ್ಲಿ ಏನು ತೊಡಕು ಬಂದಿದೆ ಅದನ್ನ ನಿವಾರಣೆ ಮಾಡೋದಕ್ಕೆ ಕಾನೂನಿನ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಇದೆ. ಆ ಬಿಲ್ಲನ್ನು ಕೂಡ ನಾವು ಟೇಬಲ್ ಮಾಡಿದೀವಿ, ತಮಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸರ್ಕಾರ ಎಲ್ಲಾ ಪ್ರಯತ್ನವನ್ನ ಬಹಳ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ, ಪರಿಹಾರ ಮಾಡ್ತೇವೆ. ಆದ್ರೆ ಅದೇ ಸಂದರ್ಭದಲ್ಲಿ ಸದನದ ಸರ್ವಾನುಮತದ ಒತ್ತಾಯ ಏನು, ಆಂತರಿಕ ಮೀಸಲಾತಿ ಆಗಲೇಬೇಕು ಅನ್ನೋದು ಕೂಡ ನಿಮ್ಮದು ನಮ್ಮದು ಎಲ್ಲರದು ಅಭಿಪ್ರಾಯ ಇದೆ. ಎರಡನ್ನೂ ಕೂಡ ಮಾಡ್ತೇವೆ.